ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆ ಎಸ್ ಆರ್ ಟಿ ಸಿಯ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಕೆ ಎಸ್ ಆರ್ ಟಿ ಸಿಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಮಹಿಳೆಯರಿಗೊಂದು ಹೊಸ ರೂಲ್ಸನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಸಂಪೂರ್ಣವಾದೊಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ನ ಆದಂಥ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಬಸ್ಸುಗಳಲ್ಲಿ ಫ್ರೀ ಬಸ್ಸುಗಳಲ್ಲಿ ಓಡಾಡುವಂಥ ಮಹಿಳೆಯರಿಗೆ ಸಂಖ್ಯೆ ಹೆಚ್ಚಾಗುತ್ತದೆ ಸ್ನೇಹಿತರೆ. ಅದರಲ್ಲಿ ಹೇಳಬಹುದಾದೊಂದು ಗ್ಯಾರಂಟಿ ಆಗಿದೆ ಸ್ನೇಹಿತರೆ. ಇದು ಯೋಜನಾ ಶಕ್ತಿಯಾದ ಒಂದು ಗ್ಯಾರಂಟಿಯಿಂದ ಯೋಜನಾ ಶಕ್ತಿಯಿಂದ ಉಚಿತ ಬಸ್ ಪ್ರಯಾಣ ಮಾಡುವುದರಿಂದ ಬಸ್ಗಳಲ್ಲಿ ಸಾಕಷ್ಟು ಗದ್ದಲ ಇರುವುದು ನೀವು ಕಂಡಿರುತ್ತೀರ ಸ್ನೇಹಿತರೆ. ಸೀಟ್ಗಳ ಕೊರತೆ ತುಂಬ ಕೂಡ ಉಂಟಾಗುತ್ತಿದ್ದು, ಆದ್ದರಿಂದ ಇತ್ತೀಚೆಗೆ ಸಾರಿಗೆ ಸಂಚಾರ ಇಲಾಖೆಯಲ್ಲಿ ಪ್ರಯಾಣಿಕರಿಗೆ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿರುತ್ತದೆ ಸ್ನೇಹಿತರೆ. ಈ ನಿಯಮಗಳನ್ನು ಮುಖ್ಯವಾಗಿ ಪ್ರಯಾಣಿಕರು ಇದನ್ನು ಅನುಸರಿಸಿಕೊಳ್ಳಲೇಬೇಕಾಗಿದ್ದು, ಕೆ ಎಸ್ ಆರ್ ಟಿ ಸಿಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುವ ಎಲ್ಲರಿಗೂ ಕೂಡ ಒಂದು ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ನೀವು ಬಸ್ನಲ್ಲಿ ಪ್ರಯಾಣ ಮಾಡುವ ಶಬ್ದ ಮಾಲಿನ್ಯ ಅಂದರೆ ಜೋರಾಗಿ ಹಾಡುಗಳು ಕೇಳುವುದಾಗಿ ಅಥವಾ ಸಂಗೀತವನ್ನು ಕೇಳುವುದಾಗಿ ಮತ್ತು ನುಡಿಸುವುದಾಗಿ, ಯಾರೋ ಒಬ್ಬರ ಜೊತೆ ಜೋರಾಗಿ ಗಲಾಟೆಯನ್ನು ಮಾಡುವುದಾಗಿ, ಹೆಚ್ಚಿನ ಮಟ್ಟದಲ್ಲಿ ಗದ್ದಲವನ್ನು ಉಂಟು ಮಾಡುವುದು ಹಾಗೂ ಇನ್ನಿತರ ಘಟನೆಗಳ ಬಗ್ಗೆ ಉಲ್ಲಂಘನೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಮಾಡುವ ರಸ್ತೆ ಅಂದರೆ ಸಂಚಾರ ಸಾರಿಗೆ ನಿಗಮದಲ್ಲಿ ಇಲಾಖೆ ಈಗ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಸಾರ್ವಜನಿಕ ವಸ್ತುಗಳಲ್ಲಿ ಯಾರೂ ಕೂಡ ಗಲಾಟೆ ಮಾಡದೆ ಮತ್ತು ಜೋರಾಗಿ ಶಬ್ದವನ್ನು ಮಾಡದೆ ಕಂಡಕ್ಟರ್ ಅಥವಾ ಚಾಲಕರ ಜೊತೆಗೆ ಗಲಾಟೆಯನ್ನು ಮಾಡುವುದು ಹಾಗೂ ವ್ಯವಸ್ಥಿತ ಕಾರ್ಯಗಳನ್ನು ಕೂಡ ಮಾಡುವವರಿಗೆ ರಸ್ತೆ ಸಾರಿಗೆ ಸಂಚಾರ ನಿಗಮ ಇಲಾಖೆಯು ಕಾನೂನುಬದ್ಧ ಕ್ರಮಗಳನ್ನು ಕೈಗೊಂಡಿದೆ ಸ್ನೇಹಿತರೆ. ಇದು ಎಚ್ಚರಿಕೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ ಸ್ನೇಹಿತರೆ. ಇದೀಗ ಬಸ್ಗಳಲ್ಲಿ ಜೋರಾಗಿ ಹಾಡುಗಳನ್ನು ಕೇಳುವುದಾಗಲಿ ಹಾಗೂ ಕೆ ಎಸ್ ಆರ್ ಟಿ ಸಿಗೆ ಬಸ್ ಹಾಗೂ ಇನ್ನಿತರ ಸಾರಿಗೆ ಬಸ್ಗಳಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ಮಾಡುವವರಿಗೆ ಬಸ್ಸಿನ ಒಳಗಿನಿಂದ ಹೊರ ಹಾಕುವುದು ಮತ್ತು ಅವರಿಗೆ ಕಡ್ಡಾಯವಾಗಿ 500ರಿಂದ 1000ವರೆಗೆ ದಂಡವನ್ನು ವಿಧಿಸುತ್ತಾರೆ ಸ್ನೇಹಿತರೆ. ಯಾವುದೇ ರೀತಿಯ ಸಂಭಾಷಣೆ ಇಡದೆ ತಕ್ಷಣ ನಿಲ್ಲಿಸಬಹುದಾಗಿರುತ್ತೆ. ಅವರು ಯಾವುದೇ ಕಾರಣಕ್ಕೆ ನಿಮ್ಮನ್ನು ಕೆಳಗೆ ಇಳಿಸಬಹುದಾಗಿದೆ ಸ್ನೇಹಿತರೆ. ಕಂಡಕ್ಟರ್ ಮತ್ತು ಚಾಲಕರಿಗೆ ತಿಳಿಸಲಾಗಿರುತ್ತದೆ. ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರು ಕಂಡಕ್ಟರ್ ಹಾಗೂ ಚಾಲಕರು ಕೇಳಿದ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದರ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂಥವ್ರನ್ನು ಕೂಡಲೇ ಬಸ್ನಿಂದ ಕೆಳಗೆ ಇಳಿಸುವ ಎಲ್ಲ ಅಧಿಕಾರವು ಕಂಡಕ್ಟರ್ ಮತ್ತು ಚಾಲಕರಿಗೆ ಇರುತ್ತದೆ ಸ್ನೇಹಿತರೆ. ಮತ್ತು ಅದರ ಜೊತೆಗೆ ದಂಡವನ್ನು ಕೂಡ ಹಾಕಲು ಅವರಿಗೆ ಅಧಿಕಾರ ಇರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಸಿಗೋಣ. ಬಾಯ್.